ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ಒಂದು ಸೆಕ್ಟರ್ನ್ಯಾಗ ಸ್ವಚ್ಛತೆ ಇಲ್ಲ, ಸ್ವಚ್ಛ ಇಲ್ಲ, ಊರು ಸ್ವಚ್ಛ ಇಲ್ಲ. ಕನ್ವರ್ಷನ್ ಈ ಮನಿ ಕೊಟ್ಟಿವಿ ಇಲ್ಲ, ಮನಿನ ಆಗ್ಬೇಕು, ಅದು ಕನ್ವರ್ಷನ್ ಆಗ್ಬಾರ್ದು. ಮಾವ ತಿಪ್ಪುದು ಮನಿ ಕಳ್ತಾನೆ ಆಗುದು ನವನಗರದಾಗ ಮತ್ತು ಹಳ್ಳ್ಯಾಗ ಇಸ್ಪೇಟ್ ಆಡ್ಸುದು ನಿಯಂತ್ರಣ ಮಾಡಬೇಕಪ್ಪ. ಈ ರೀತಿ ಆದ್ರೆ ಹೆಂಗ್ರಿ? ನಿಮ್ಮ ಗುರಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲೇ. ಇದೇ ರೀತಿ ಆದ್ರೆ ಇದೇನು ಅಧಿಕಾರ ಬಹಳ ದಿನ ಶಾಶ್ವತ ಯಾರಿಗಾದ್ರೂ ಇರ್ತದಂತ ತಿಳ್ಕೋಬಾರ್ದು. ಮುಂದಿನ ದಿನಮಾನದಲ್ಲಿ ಇದರೊಂದು ದೊಡ್ಡ ದುರಂತ ಅಂತ ನಾನಂತೂ ಭಾವಿಸ್ತೀನಿ. ಈ ಊರಿನ ಜನ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಅದಕ್ಕಾಗಿ ನಾವೇನು ಮಾಡಬೇಕು, ನಾವು ನಮ್ಮ ಲೆವೆಲ್ನಲ್ಲಿ ನಾವು ಮಾಡ್ತೀವಿ. ಆದ್ರೆ ಇದನ್ನು ತಡೆಗಟ್ಟಬೇಕು ಅಧಿಕಾರಿಗಳು. ಇದು ಇಲ್ದ ಹೋದ್ರೆ ಇದು ಮುಂದೆ ಒಂದು ದೊಡ್ಡ ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತದೆ. ಇದು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಈಗ ನಾ ಬಸ್ ಸ್ಟ್ಯಾಂಡ್ ಮುಂದೆ ಬಂದೆ. ಬಸ್ ಸ್ಟ್ಯಾಂಡ್ ಮುಂದೂ ಕೂಡ ಎಲ್ಲಿ ಬೇಕಲ್ಲಿ ಅಗರಹಿಸು. ಅದರಿಂದ ಜನರ ಆರೋಗ್ಯದ ಗತಿ ಏನು? ಒಂದು ಸೆಕ್ಟರ್ನ್ಯಾಗ ಸ್ವಚ್ಛತೆ ಇಲ್ಲ. ಈಗ ನಾ ಒಂದು 3-4 ಲಗ್ನ ಮಾಡಿ ಹೋಗಿ ಬಂದೆ. ಅಂಬಾಭವಾನಿ ಗುಡಿಗೆ ಹೋಗಿ ಬಂದೆ. ಇನ್ನೊಂದು ಯಾವುದದು ಪತ್ತಣಿ ಕಲ್ಯಾಣ ಮಂಟಪ, ಗೌರಿಶಂಕರ್ ಕಲ್ಯಾಣ ಮಂಟಪ, ಅಲ್ಲಿ ಇನ್ನೊಂದು ಕಲ್ಯಾಣ ಮಂಟಪ ಹೋಗಿ ಬಂದ್ರೆ ಒಂದು ಸೆಕ್ಟರ್ ಸ್ವಚ್ಛತಾ ಇಲ್ಲ. ಏನ್ ಕಸ ತುಂಬಿ ತುಳುಕ್ತತಿ. ಅದು ಗಟಾರನು ಸ್ವಚ್ಛ ಇಲ್ಲ, ಊರು ಸ್ವಚ್ಛ ಇಲ್ಲ. ನೀವು ಪ್ರೆಸ್ನವ್ರು ಮೊದಲು ಹೋಗಿ ಫೋಟೋ ತೆಗೆದು ಪತ್ರಿಕೆ ಒಳಗೆ ಬರಿತಿದ್ರಿ. ಪಾಪ ನಿಮ್ಗೂ ಸೌಡಲ್ಲಿ ಕಾಣ್ತತಿ. ಈಗ ಬರ್ತಿದ್ವು, ನಾನು ನೋಡ್ತಿದ್ದೆ, ಇವನ್ನ ಲೇಖನಗಳು ಬರ್ತಿದ್ವು. ಅವು ಫುಟ್ಪಾತ್ ಇದ್ವು, ಫುಟ್ಪಾತ್ ತೆಗೆದು ಈಗ ಅವ್ರಿಗೆ ಅಂಗಡಿ ಇಡಕ್ಕೆ ಅನುಕೂಲ ಮಾಡಿಕೊಟ್ಟವ್ರು ಯಾರು? ಫುಟ್ಪಾತ್ ಅಂಗಡಿ ಯಾಕೆ ಅಲ್ಲಿ ಮಾಡಿದೀವಿ ಅಂತಂದ್ರ, ಇದನ್ನ ಮಾಡಬಾರ್ದು. ರಸ್ತೆಗಳನ್ನ ಒತ್ತುವರಿ ಮಾಡ್ತಾರ. ಅವುಗಳನ್ನ ಗಾಡಿ ನಿಲ್ಸಾಕ ಅನುಕೂಲ ಆಗ್ಲಿ, ಒಂದು ಪಾರ್ಕಿಂಗ್ ಅನುಕೂಲ ಆಗ್ಲಿ ಅಂತ ಮಾಡಿದೀವಿ ನಾವು. ಆ ಫುಟ್ಪಾತ್ ಇನ್ನೂ ಎಲ್ಲ ಕಡೆ ತೆಗೆದಿಲ್ಲ, ಕೆಲವು ಕಡೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ಅದನ್ನ. ಫುಟ್ಪಾತ್ ಅಂದ್ರೆ ಫುಟ್ಪಾತ್ ಉಳಿಲೇ ಇಲ್ಲವು. ಏನಾಗುತ್ತೆ, ಗಾಡಿ ಹಚ್ಚಾಕೂ ಬರಂಗಿಲ್ಲ, ನಮ್ಮ 2 ವೀಲರು ಹಚ್ಚಾಕೂ ಬರಂಗಿಲ್ಲ. ರಸ್ತೆದೊಳಗೆ ಹಚ್ಚುದು, ರಸ್ತೆ ಸಣ್ಣದಾಗಿ ಬಿಡಕ್ ಹಚ್ಚಿದು. ಅದರ ಸಲುವಾಗಿ ಕೆಲವು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ನಾವು. ಮಾಡಿ ಅಲ್ಲೇ ಗಾಡಿ 2 ವೀಲರು ಪಾರ್ಕಿಂಗು ಅದು ಇದು ಅನುಕೂಲ ಆಗ್ಯದ. ಎಲ್ಲಿ ಫುಟ್ಪಾತ್ ಅದಾವು, ಆ ಫುಟ್ಪಾತ್ನಾಗ ಯಾರು ಒಬ್ರು ಇವತ್ತು ಅಡ್ಡಾಡುವಂತ ಸ್ಥಿತಿ ಇಲ್ಲ. ನೀವು ಸ್ವಲ್ಪ ಸೆಕ್ಟರ್ ವೈಸ್ ಕಲ್ಯಾಣ ಮಂಟಪದ ಮುಂದೆ ಯಾವ್ದು ಫುಟ್ಪಾತ್ ಇಲ್ಲ ಸರ್. ಆ ರೋಡ್ನಾಗ ಅಲ್ಲಿ ಎಲ್ಲ ಕಡೆ ಗಾಡಿ ಬಂದಾವ. ಈಗ ಇಲ್ಲ, ಅವೆಲ್ಲ ತೆಗಿತಾರೆ, ತೆಗಿಬೇಕು. ಅವ್ನು ತೆಗಿಬೇಕಂತ ನಾವು ಈಗ ಒತ್ತಾಯ ಮಾಡಕತ್ತೀವಿ. ಏನು ಬಿಟಿಡಿಯದೊಳಗ ಯಾವುದು ಕನ್ವರ್ಷನ್, ಈ ಮನಿ ಕೊಟ್ಟಿವಿ ಇಲ್ಲ, ಮನಿನ ಆಗ್ಬೇಕು, ಅದು ಕನ್ವರ್ಷನ್ ಆಗ್ಬಾರ್ದು. ಆ ಮನಿ ಒಯ್ದು ಮಸೂತಿ ಕಟ್ಟುವುದು ಈ ರೀತಿ ಆದ್ರೆ ಹೆಂಗ್ರಿ? ಊರಿನ ಗತಿ ನಾಳೆ ವಿಶಾಲವಾದ ಜಾಗ ಐತಿ ಅಂತೇಳಿ ಏನ್ ಬೇಕದನ್ನ ಮಾಡ್ಕೊಂತ ಹೊಂಟ್ರ ಹೆಂಗ ನಡೀತದ? ಮತ್ತಿದು ಮುಂದಿನ ದಿನಮಾನದಲ್ಲಿ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಬಹುದು ಅನ್ನುವಂತ ಒಂದು ಎಚ್ಚರಿಕೆಯನ್ನು ನಾನು ಕೊಡ್ತೀನಿ. ಅಧಿಕಾರಿಗಳು ಈಗಲೇ ಸೂಕ್ತ ಕ್ರಮ ತಗೋಬೇಕು, ಇದರ ಬಗ್ಗೆ ಎಚ್ಚರ ವಹಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಡ್ರಗ್ಸು, ಆಮೇಲೆ ಮಾವ ತಿಕ್ಕುದು ಇಲ್ಲ, ಡ್ರಗ್ಸು, ಮಾವ ತಿಕ್ಕುದು, ಮನಿ ಕಳ್ತಾನೆ ಆಗುದು ನವನಗರದಾಗ ಮತ್ತು ಹಳ್ಳ್ಯಾಗ ಇಸ್ಪೇಟ್ ಆಡ್ಸುದು, ಕ್ಲಬ್ ಇಸ್ಪೇಟ್ ಆಡ್ಸುದು. ಇದನ್ನ ನಿಯಂತ್ರಣ ಮಾಡಬೇಕಪ್ಪ. ಈ ರೀತಿ ಆದ್ರೆ ಹೆಂಗ್ರಿ? ಮೈಸೂರಾಗ ಫ್ಯಾಕ್ಟರಿನೇ ಸಿಕ್ತು. ಮುಖ್ಯಮಂತ್ರಿ ತವರ ಜಿಲ್ಲೆ ಅದು. ಅಲ್ಲ, ಒಂದು ಫ್ಯಾಕ್ಟರಿ ಚಾಲು ಮಾಡೋದ್ನಾಗ ಅಲ್ಲಿದ್ದ ಅಧಿಕಾರಿಗಳು ಎಷ್ಟು ಗೊತ್ತಾಗೋದಿಲ್ಲ. ಪೈಪೋಟಿ ಮೇಲೆ ಪರ್ಮಿಷನ್ ಕಮ್ಮಿ ಕೊಟ್ಟಿರಿ. ಇದು ಎಲ್ಲಕ್ಕಿಂತ ಅಂದ್ರ ಈ ಡ್ರಗ್ಸ್ ರೀ ಹುಡುಗರ ಮೇಲೆ ಕೆಟ್ಟ ಪರಿಣಾಮ. ಬದಾಮಿ 8 ಕಡೆ ಭಯಾನಕ ಅನಿಸ್ತದೆ. ಹುಡುಗರ ಗತಿ ಏನ್ ಹಿಂಗಾದ್ರ? ಅವ್ರಿಗೇನಾದ್ರೂ ಚಿಂತೆನೇ ಇಲ್ಲ. ಈಗ ಅಸೆಂಬ್ಲಿ ಆಯ್ತು, ಇನ್ನು ಮತ್ತ ಚಾಲು ಈಗ ಕುಸ್ತಿ. ಆದ್ರೆ ನಾವೇನ್ ಮಾಡ್ತಿದ್ವಿ, ಊರಿನ ಒಂದೇ ಟೆಂಡರ್ ಮಾಡ್ತಿದ್ರು, ಅದನ್ನ ಬಂದ್ ಮಾಡಿ 1-2 ಸೆಕ್ಟರ್ ಕೂಡಿಸಿ ಮಾಡಕತ್ತಿದ್ವಿ, ಸ್ವಚ್ಛತಾ ಆಕೈತೆ ಅಂತೇಳಿ. ಅದು ಯಾರು ಮಾಡ್ಯಾರ ಯಾರು ಮಾಡಿಲ್ಲ ಅನ್ನೋದು ಗೊತ್ತಾಕಿತ್ತು. ಒಬ್ಬನಿಗೆ ಟೆಂಡರ್ ಕೊಡೋದು, ಅವ ಆ ಕಡೆ 1 ತಿಂಗಳ ಮಾಡೋದು, ಈ ಕಡೆ 1 ತಿಂಗಳ ಮಾಡೋದು ಆಕೈತೆ ಅಂತ ಹೇಳಿ
ಸೆಕ್ಟರ್ ವೈಸ್ ಕೊಡಕ್ಕೆ ಚಾಲು ಮಾಡಿದ್ವಿ ನಾವು. ಸೆಕ್ಟರ್ ವೈಸ್ ಬೇರೆ ಬೇರೆ ಕಾಂಟ್ರಾಕ್ಟರ್ ಇದ್ದಾಗ ಸ್ವಚ್ಛತೆ ಆಗಕತ್ತಿತ್ತು. ಈಗ ಹೋಗಿ ನೋಡ್ಬರಿ ನೀವು, ಈಗ ಬಂದಿನ ಅಲ್ಲಿಂದನೇ ಬಂದೆ. ಏನು ಅದು ಪೂರಾ ರೋಡ ಕಾಣೋದಿಲ್ಲ, ಅಷ್ಟು ಕಸ ಬಿದ್ದುಬಿಟ್ಟವೆಲ್ಲ, ಪ್ಲಾಸ್ಟಿಕ್ಕು, ಕಸ, ಗಲೀಜು. ಊರಿನ ಒಂದು ದಿನ ಹಾಳಾಗ್ಬಿಟ್ಟದ. ಮತ್ತು ಅವರೇ ಹೇಳ್ತಾರೆ ಬಿಟ್ಟಿಡಿಯದವರು ನಮ್ಗೆ ಅವ್ರಿಗೆ ಪಗಾರ ಕೊಡಕ್ಕೆ ದುಡ್ಡಿಲ್ಲ, 400 ಕೋಟಿ ಕಾರ್ಪಸ್ ಫಂಡ್ ತೊಗೊಂಡು ಹೋಗ್ಬಿಟ್ರು, ಅದ್ರದ್ದು ಬಡ್ಡಿ ಒಳಗೆ ನಮಗೆ ಅವ್ರಿಗೆ ಕೆಲ್ಸಕ್ಕೆ ಬರಲಾರ ಕೆಲಸ ಮಾಡಕ್ ಬೇಕಾದಷ್ಟು ದುಡ್ಡು ಐತೆ ಸರ್. ಹಾಂ ಆರೇನು ಸ್ವಚ್ಛತೆ ಮಾಡಕ್ ದುಡ್ಡಿಲ್ಲ. ಬೇರೆ ಕೆಲಸ ಕಾಮಗಾರಿ ಹಂಗೆ ನಡೆದಿರ್ತಾವ. ಒಳ್ಳೆ ಮುಳ್ಳೆ ಅದನ್ನ ಅಡ್ಡೋದು ಮತ್ತೆ ಅದನ್ನ ಜೋಡಿಸೋದು. ಫುಟ್ಪಾತ್ನ 3 ಸಲ ಮಾಡ್ಯಾರ ಅವರು. ಆದ್ರೆ ಅದಕ್ಕೆ ದುಡ್ಡಿದೆ ಅವರಿಗೆ, ಸ್ವಚ್ಛತೆ ಇಟ್ಕೊಳಕ್ಕೆ ದುಡ್ಡಿಲ್ಲ ಅವ್ರಿಗೆ. ರಸ್ತೆ ಮಾಡೋದು ಗುಂಡಿ ತೋಡೋದು, ರಸ್ತೆ ಮಾಡೋದು ಗುಂಡಿ ತೋಡಿ ವೈರ್ ಗೇರ್ ಹಾಕಿಂದು ರಸ್ತೆ ಮಾಡೋಕೆ, ರಸ್ತೆ ಮಾಡಿ ಮತ್ತೆ ಗುಂಡಿ ತೋಡೋದು. ಒಂದು ರೈಲ್ವೆ ಸ್ಟೇಷನ್ ಅಲ್ರಿ, ಎಲ್ಲ ಕಡೆನೂ. ಈಗ APMC ಕ್ರಾಸಿಗೆ ನೋಡಬೇಕು, ಮೊದಲ ಪೈಪ್ ಹಾಕಿ ಅವಾಗ ಮುಗಿದು ಹೋಗಿತ್ತದು. ಎಂತ ಚಲೋ ರೋಡ್ ಮಾಡಿದ್ವಿ ಅದನ್ನ ಮುಚ್ಚಗಂಡಿವರೆಗೆ. ಯಾ ಕಡೆನೂ ಅಡ್ಡಿದ್ರು. ಕಥೆನ ಮುಗಿಸ್ ಏನು ಅಭಿವೃದ್ಧಿ ಮಾಡ್ತಾರೆ, ದೂರ ಎಲ್ಲ ಅಂದಗೆಡೆ ಆಗಿ ಹೋಗ್ಯದ. ಸರ್ ಇನ್ನೊಂದು ಸರ್ ಸರಿ, ಈಗ ರೆಸಿಡೆನ್ಸಿಯಲ್ ಪರ್ಪಸ್ ಅವನ್ನ ಅಲ್ಲೇ ರೆಸಿಡೆನ್ಸಿನ ಮಾಡ್ಬೇಕನ್ನೋ ಒಂದಿದೆ. ಆದ್ರೆ ಅದನ್ನ ಖರೀದಿ ಮಾಡ್ಕೊಂಡು ಮಸೀದಿ ಕಟ್ಸುವಂತ ವಿಚಾರಕ್ಕೆ ಸಂಬಂಧ ಏನಾದ್ರು ದೊಡ್ಡ ಮಟ್ಟದ ಇದರಲ್ಲಿ ಫಂಡಿಂಗ್ ಆಗುವಂತದ್ದು ಏನಾದ್ರು ಆಗ್ತದೆ ಇರ್ಬೋದು, ಅಂದಲ್ಲೇ ಮಾಡ್ತಾರೆ. ಮತ್ತೆ ಅವು ಫಂಡಿಂಗ್ ಆಗುತ್ತೆ ಅಂತೇಳಿ ಇವ್ರು ಜಾಗ ತಗೊಂತಾರ. ಏನು ಅವರೆಲ್ಲ ಅಲ್ಲೇ ಹೊಳೆ ದಂಡಿಗೆ 4 ಸೈಟ್ ತಗೊಂಡ್ಬಿಟ್ಟಾರ, ಒಂದು ಇಟ್ಕೊಂತಾರ, ಹೊಸು ಮಾರ್ತಾರ. ಇದ್ರಲ್ಲ ಅಧಿಕಾರಿಗಳು ಯಾರ್ಯಾರು ಇದ್ರು ಅನ್ನೋದೆಲ್ಲ ಗೊತ್ತದಲ್ಲ ನಿಮ್ಗೆ. ಅದಕ್ಕೆ ನಾವು ತಿಮ್ಮಾಪುರ ಅವರು ಈ ಕರ್ಮಕಾಂಡದೊಳಗೆ ಅವ್ರು ರಾಜೀನಾಮೆ ಕೊಡಬೇಕು ಅಂತಲೂ ಕೂಡ ನಾವು ಒತ್ತಾಯ ಮಾಡ್ತೀವಿ. ರಾಜೀನಾಮೆ ಕೊಟ್ಟು ಇದನ್ನು ತನಿಖೆ ಆಗ್ಬೇಕಿದು. ಪ್ರತಿಯೊಂದರೊಳಗೂ ಮುಖ್ಯಮಂತ್ರಿಯಿಂದ ಹಿಡ್ಕೊಂಡು ಎಲ್ಲ ಮಂತ್ರಿಗಳು ಬರೀ ಇದರೊಳಗೆ ಭಾಗಿಯಾದ್ರೆ ಹೆಂಗೆ? ಮೂಡಾದಾಗ ಏನು ಕ್ಲೀನ್ ಚೀಟ್ ತೊಗೊಂಡ್ರಪ್ಪ ಅವರು, ಯಾರ್ದೋ ಒಂದು ರಿಪೋರ್ಟ್ ಹಾಕ್ಸಿಬಿಟ್ರು. ಹಿಂದಕ್ಕೆ ಇದ ಮುಖ್ಯಮಂತ್ರಿಗಳ ಅದು ಯಾವುದು ಪೊಲೀಸ್ ಇಲಾಖೆಯನ್ನ ಲೋಕಾಯುಕ್ತ ಕಮ್ಜೋರ್ ಮಾಡಿ ACB ಅಂತ ಮಾಡಿ ಅವಾಗ ಕ್ಲೀನ್ ಚೀಟ್ ತಗೊಂಡ್ರು ಆ ಅವಧಿಯೊಳಗೆ. ಈಗ ಇದ್ದವ್ರ ಕಡೆಯಿಂದನೇ ಕ್ಲೀನ್ ಚೀಟ್ ತಗೊಂಡು ಸೈಟ್ ತಗೊಂಡದ್ದು ಖರೆ, ವಾಪಸ್ ಕೊಟ್ಟದ್ದು ಖರೆ. ವಾಪಸ್ ಕೊಟ್ಟದಕ್ಕೆ ಕ್ಲೀನ್ ಚಿಟ್ ತಗೊಂಡ್ರು. ವಾಪಸ್ ಕೊಟ್ಟದಕ್ಕೆ ಕ್ಲೀನ್ ಚೀಟ್ ತಗೊಂಡ್ರಕ್ಕ. ಏನು ಯಾರು ಹೇಳೋರು ಕೇಳೋರು ಏನಿಲ್ಲ, ಇಷ್ಟು ಅಂದಾಜುಂದಿ ಅವ್ಯವಹಾರ. ನೀವು ಬಿಜೆಪಿಯವರು ಒಬ್ಬ ದಲಿತ ಮುಖಂಡನ ಯಶಸ್ಸನ್ನು ಸಹಿಸಲಾರ್ದಕ್ಕೆ ಹಿಂಗೆ ಆರೋಪ ಮಾಡ್ತಾರೆ. ನಾವ್ ಯಾರು ದಲಿತರು ಮತ್ತೊಬ್ರು ಇದ್ರೊಳಗೆ ಪ್ರಶ್ನೆ ಇಲ್ಲ. ಅಲ್ಲ, ತಿಮ್ಮಾಪುರ ನಮಗೆ ಸರಿ ಸಮಾನರ, ನಮ್ಗೆಲ್ಲರೂ ಎಲ್ಲರ ಬಗ್ಗೆನೂ ನಮಗೆ ಗೌರವ ಅದ. ಈ ಉದ್ಯೋಗ ಮಾಡಿದವ್ರಿಗೆ ಎಲ್ಲರ ಬಗ್ಗೆನೂ ನಾವು ಹೋರಾಟ ಮಾಡ್ತೀವಿ. ಅವ್ರ ರಾಜೀನಾಮೆಗೆ ಒತ್ತಾಯ ಮಾಡ್ತೀವಿ. ಯಾರು ಮಾಡಿದ್ರು ಭ್ರಷ್ಟಾಚಾರ ಭ್ರಷ್ಟಾಚಾರನ ಅದು.